ರಾಜ್ಯ ದೇಶ ವಿದೇಶಕ್ಕೆ ಸಂಬಂಧಪಟ್ಟಾಗಿನ ಕೆಲ ಪ್ರಮುಖ ಸುದ್ದಿಯನ್ನು ಬನ್ನಿ ಕ್ವಿಕ್ ಆಗಿ ನೋಡ್ಕೊಂಬರೋಣ. ಮುಸ್ಲಿಮರಿಗೆ ಮತದಾನದ ಹಕ್ಕು ಇಲ್ಲದಂತೆ ಮಾಡಬೇಕು ಎಂದಿದ್ದ ಚಂದ್ರಶೇಖರನಾಥ ಸ್ವಾಮೀಜಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ವಿಚಾರಣೆಗೆ ಹಾಜರಾಗುವಂತೆ ಬೆಂಗಳೂರಿನ ಉಪ್ಪಾರಪೇಟೆ ಠಾಣಾ ಪೊಲೀಸರು ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಡಿಸೆಂಬರ್ 2ರಂದು ಬೆಳಗ್ಗೆ 11ಕ್ಕೆ ವಿಚಾರಣೆಗೆ ಬರುವಂತೆ ಹೇಳಲಾಗಿದೆ. ಗ್ಯಾರಂಟಿ ಯೋಜನೆಗೆ ಅಂಗವಿಕಲರ ಅನುದಾನ ಬಳಸಿಕೊಂಡಿರುವುದಾಗಿ ರಾಷ್ಟ್ರೀಯ ಅಂಧಚೇತನ ಫೆಡರೇಷನ್ ಕಾರ್ಯದರ್ಶಿ ಗೌತಮ್ ಅಗರ್ವಾಲ್ ಆರೋಪ ಮಾಡಿದ್ದಾರೆ. ಸರ್ಕಾರ ಅಂಗವಿಕಲರಿಗೆ ಶೇಕಡ 80ರಷ್ಟು ಹಣವನ್ನು ಕಡಿತ ಮಾಡಿದೆ ಎಂದಿದ್ದಾರೆ. ಈ ಆರೋಪವನ್ನು ತಳ್ಳಿ ಹಾಕಿರುವ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್, ಅಂತಹದ್ದೇನೂ ಇಲ್ಲ, ನಾವು ಈ ವರ್ಷ 40 ಕೋಟಿ ರೂಪಾಯಿ ಹೆಚ್ಚುವರಿಯಾಗಿ ನೀಡಿದ್ದೀವಿ. ಅಂಗವಿಕಲರಿಗೆ ಹಣವನ್ನು ತೆಗೆದುಕೊಂಡು ಅದಂದ್ರೆ ಆ ಹಣವನ್ನು ನಾವು ತೆಗೆದುಕೊಂಡು ಯಾವುದೋ ಹೂಡಿಕೆ ಮಾಡುವಂತೆ ಅಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ದೆಹಲಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರಧಾನಿ ಮೋದಿಯನ್ನ ಭೇಟಿಯಾಗಿದ್ದಾರೆ. ಸಂಸತ್ ಭವನದಲ್ಲಿ ಮೋದಿ ಜೊತೆ ಸಿದ್ದರಾಮಯ್ಯ ಮಾತುಕತೆ ನಡೆಸಿದರು. ರಾಜ್ಯದ ಯೋಜನೆಗಳ ಬಗ್ಗೆ ಪ್ರಧಾನಿ ಮೋದಿ ಜೊತೆ ಸಿಎಂ ಚರ್ಚಿಸಿದ್ದಾರೆ. ಸಿಎಂಗೆ ಡಿಸಿಎಂ ಡಿಕೆ ಶಿವಕುಮಾರ್, ಸಚಿವ ಕೆಜೆ ಜಾರ್ಜ್ ಸಾಥ್ ನೀಡಿದರು. ಮಹಾರಾಷ್ಟ್ರ ನೂತನ ಮುಖ್ಯಮಂತ್ರಿ ಘೋಷಣೆ ಮತ್ತಷ್ಟು ವಿಳಂಬ ಆಗುತ್ತೆ. ಮುಂದಿನ ವಾರ ಮಹಾಯುತಿ ಮೈತ್ರಿಕೂಟದ ನಾಯಕರ ಮತ್ತೊಂದು ಸುತ್ತಿನ ಮಾತುಕತೆ ನಡೆಯುತ್ತೆ. ಶಿವಸೇನೆಯ ಏಕನಾಥ್ ಶಿಂದೆ, ಬಿಜೆಪಿಯ ದೇವೇಂದ್ರ ಫಡ್ನವೀಸ್, ಎನ್ಸಿಪಿ ಮುಖಂಡ ಅಜಿತ್ ಪವಾರ್ ಮುಂಬೈನಲ್ಲಿ ಸಭೆ ನಡೆಸಿ ಸಂಪುಟ ಸಚಿವರ ಪಟ್ಟಿಯನ್ನು ಅಂತಿಮಗೊಳಿಸಲಿದ್ದಾರೆ. ನಂತರ ಬಿಜೆಪಿ ವರಿಷ್ಠರ ಜೊತೆ ಮತ್ತೊಂದು ಸುತ್ತಿನ ಮಾತುಕತೆ ನಡೆಸುವುದಕ್ಕೆ ಸೋಮವಾರ ಅಥವಾ ನಂತರ ದೆಹಲಿಗೆ ತೆರಳಲಿದ್ದಾರೆ ಅಥವಾ ಅದರ ನಂತರದಲ್ಲಿ ಡಿಸೆಂಬರ್ ನಡೆಯುತ್ತೆ ಅನ್ನುವಂಥದ್ದು ಮೂಲಗಳಿಂದ ಸಿಕ್ಕಿರೋ ಮಾಹಿತಿ. ಇವಿಎಂ ವಿರುದ್ಧ ಉದ್ಧವ್ ಠಾಕ್ರೆ, ಶಿವಸೇನೆ ಬಣದ ನಾಯಕ ಸಂಜಯ್ ರಾವತ್ ಮತ್ತೆ ಕಿಡಿಕಾರಿದ್ದಾರೆ. ಇವಿಎಂಗಳ ಮಂದಿರ ನಿರ್ಮಾಣ ಆಗಬೇಕು, ಅದರಲ್ಲಿ 3 ವಿಗ್ರಹ ಇರಬೇಕು, ಅದರಲ್ಲಿ ಒಂದು ಪ್ರಧಾನಿ ಮೋದಿ, ಮತ್ತೊಂದು ಕಡೆ ಅಮಿತ್ ಶಾ, ಮಧ್ಯದಲ್ಲಿ ಇವಿಎಂ ಇರಬೇಕು ಅಂತ ಟಾಂಗ್ ಕೊಟ್ಟಿದ್ದಾರೆ. ಮಹಾ ಸಿಎಂ ತಿಕ್ಕಾಟಕ್ಕೂ ಟಾಂಗ್ ಕೊಟ್ಟಂತ ರಾವತ್, ಮಹಾರಾಷ್ಟ್ರಕ್ಕೆ ಸಂಬಂಧಿಸಿದ ಎಲ್ಲ ವಿಷಯಗಳು ದೆಹಲಿಯಲ್ಲಿ ನಿರ್ಧಾರ ಆಗ್ತಾ ಇದೆ ಅಂತ ಆರೋಪಿಸಿದ್ದಾರೆ.